ಕೆಲವೊಂದು ಸಂಬಂಧಗಳೇ ಹಾಗೆ, ಮಾತನಾಡದಿದ್ರೂ ಮರೆಯಲಾಗೋದಿಲ್ಲ. ಮೊದಲಿದ್ದ ಪ್ರೀತಿ ಇಲ್ಲವಾದ್ರೂ ದ್ವೇಷಿಸಲಾಗುವುದಿಲ್ಲ. ಮೆಸೇಜ್ ಕಾಲ್ ಮಾಡದೇ ಇದ್ರೂ ನಂಬರ್ ಡಿಲೀಟ್ ಮಾಡಲಾಗುವುದಿಲ್ಲ. ನಮಗೆ ಸಿಗದೇ ಇದ್ರೂ ಕೆಟ್ಟದನ್ನ ಬಯಸಲಾಗುವುದಿಲ್ಲ. ಎಲ್ಲೇ ಇದ್ರೂ ಆ ಜೀವಕ್ಕೆ ಖುಷಿಯನ್ನೇ ಬಯಸುವ ಎಷ್ಟೋ ಹೃದಯಗಳು ಇಂದಿಗೂ ನೆನಪಲ್ಲೇ ಜೀವಿಸ್ತಿವೆ. ಕಣ್ಣಿಂದ ನೋಡಿದ್ದು ಸತ್ಯ ಆಗಿರಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜನೂ ಆಗಿರಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲನೂ ಬದಲಾಗಿರುತ್ತೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನ್ಯಾರು ಅಂತ ಕೇಳೋ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಯಾರನ್ನೂ ಅತಿಯಾಗಿ ನಂಬೇಡಿ, ನಂಬಿ ನೋವು ತಿನ್ಬೇಡಿ. ದೇವರ ಹರಕೆ ತೀರಿಸಬಹುದು, ಆದರೆ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯಪಡಬೇಡ. ಇಲ್ಲಿ ನಾನು ಯಾರಿಗೂ ಬೇಡವಾದೆ ಎಂದು ಹೇಳಬೇಡ. ನೀನು ಎಲ್ಲರಿಗೂ ಬೇಕಾದ ಸಮಯವು ಬಂದೇ ಬರ್ತದೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತದೆ. ನಾನು ಮಾಡಿದ ದೊಡ್ಡ ತಪ್ಪು ಏನಂದ್ರೆ, ನಾನು ನಂಬಿದವರು ವಿಶ್ವಾಸದಿಂದ ಮಾತಾಡ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೆ. ಆದರೆ ನಟಿಸುತ್ತಿದ್ದಾರೆ ಎಂದು ನನಗೆ ಅರ್ಥನೇ ಆಗಲಿಲ್ಲ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಅದು ನಂಬಿಕೆ. ಅದನ್ನ ಸಂಪಾದಿಸಲು ವರ್ಷಗಳೇ ಬೇಕು, ಕಳೆದುಕೊಳ್ಳಲು ಒಂದೇ ಒಂದು ಕ್ಷಣ ಸಾಕು. ನೀನು ಒಬ್ಬರಿಗೆ ಏನನ್ನ ಬಯಸ್ತೀಯೋ ಅದನ್ನೇ ನಿಂಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು, ನಿಂಗೂ ಒಳ್ಳೇದಾಗುತ್ತೆ. ಅನೇಕ ಬಾರಿ ಮಾತಿಗಿಂತಲೂ ಮೌನವಾಗಿರುವುದೇ ಒಳ್ಳೆಯ ಉತ್ತರ. ಯಾಕಂದ್ರೆ ಮಾತಾಡಿದನ್ನು ತಿರುಚಬಹುದು, ಮೌನವನ್ನು ತಿರುಚೋದು ಹೇಗೆ? ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವವರು ದೊಡ್ಡವರಾಗೋದಿಲ್ಲ, ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎದ್ದುವವರು ದೊಡ್ಡವರಾಗ್ತಾರೆ. ನಮಗಿಂತ ಮೇಲೆ ಇರುವವರನ್ನ ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗಿನವರನ್ನ ನೋಡಿ ದೇವರು ನಮ್ಮನ್ನ ಇಷ್ಟು ಚೆನ್ನಾಗಿಟ್ಟಿದ್ದಾನಲ್ಲ ಎಂದು ಖುಷಿ ಪಡಬೇಕು. ಆರೋಗ್ಯ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ. ಮನಸ್ಸು ಒಡೆದ ಮೇಲೆ ಮೌನ ಅಲ್ಲದೆ ಮಾತಿಗೆ ಜಾಗ ಇರೋದಿಲ್ಲ. ನೋವು ಮನಸ್ಸನ್ನಷ್ಟೇ ಅಲ್ಲ, ಮನುಷ್ಯನನ್ನ ಬದಲಾಯಿಸ್ತದೆ. ದುಡ್ಡಿರ್ಬೇಕು ಅಥವಾ ದುಡಿತಾ ಇರಬೇಕು, ಆವಾಗಲೇ ಮನುಷ್ಯನಿಗೆ ಬೆಲೆ ಸಿಗೋದು. ಸಾಬೂನಿನಿಂದ ಹಣೆಯನ್ನ ತೊಳೆಯಬಹುದೇ ಹೊರತು ಹಣೆಯ ಬರವನ್ನಲ್ಲ. ತೊಲೆ ಬಂಗಾರ ಅಕ್ಕ ತಂಗಿಯರನ್ನ ದೂರ ಮಾಡುತ್ತೆ. ಒಂದು ಚಿಕ್ಕ ಸ್ಥಳ ಅಣ್ಣ ತಮ್ಮರನ್ನ ದೂರ ಮಾಡುತ್ತೆ. 3 ಕಾಸಿನ ನೋಟು 6 ಅಡಿಯ ಮನುಷ್ಯನನ್ನ ಆಡಿಸುತ್ತೆ. 2 ಇಂಚಿನ ನಾಲಿಗೆ ಸಂಬಂಧ ಕೆಡಿಸುತ್ತೆ. ಸಣ್ಣದೆನ್ನುವುದು ಎಲ್ಲವೂ ಮರೆಯಲಾರದ ಪಾಠ ಕಲಿಸುತ್ತೆ. ಕೆಲವೊಂದನ್ನ ಸರಿಪಡಿಸಿಕೊಳ್ಳುವುದಕ್ಕಿಂತ ಕೊನೆಗೊಳಿಸುವುದೇ ಉತ್ತಮ. ಜೀವನದಲ್ಲಿ 2 ರೀತಿಯ ನೋವುಗಳಿರ್ತವೆ. ಒಂದು ನಿಮ್ಮನ್ನ ನೋಯಿಸಿದ್ರೆ, ಇನ್ನೊಂದು ನಿಮ್ಮನ್ನ ಬದಲಾಯಿಸ್ತದೆ. ನಿನ್ನೆಯನ್ನ ಸರಿಪಡಿಸಲಾಗೋದಿಲ್ಲ, ಆದರೆ ನಾವು ನಾಳೆಯನ್ನ ನಿರ್ಮಿಸಬಹುದು. ತಿಳಿದು ಜೀವಿಸಿ. ಸಮಯವಿದ್ದಾಗ ಏನು ಅರ್ಥವಾಗೋದಿಲ್ಲ, ಎಲ್ಲ ಅರ್ಥವಾದಾಗ ಸಮಯ ಇರೋದಿಲ್ಲ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಅನುಭವಿಸ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ಬೇರೆ ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತನಾಡುವ ಮುನ್ನ ನಿಮ್ಮ ಮನೆಯಲ್ಲಿ ಹೆಣ್ಣು ಇದ್ದಾಳೆ ಅಂತ ಒಮ್ಮೆ ನೆನಪು ಮಾಡಿಕೊಳ್ಳಿ. ನಿಮ್ಮ ಜನ್ಮ ಸಾರ್ಥಕವಾಗ್ತದೆ. ಜೀವನ ಕಲಿಸಿದ ಪಾಠಕ್ಕಿಂತಲೂ ನಮ್ಮ ಜೊತೆ ಇದ್ದ ಜನರು ಆಡಿದ ನಾಟಕಗಳೇ ಹೆಚ್ಚು. ನನ್ನದಲ್ಲ ಎನ್ನುವುದು ತಿಳಿದ ಮೇಲೂ ಅದನ್ನು ತುಂಬ ಹಚ್ಚಿಕೊಳ್ಬಾರ್ದು. ಅದು ವಸ್ತುವೇ ಆಗಿರಲಿ, ವ್ಯಕ್ತಿ ಆಗಿರಲಿ. ಮನುಷ್ಯನದು ಸ್ವಂತದೇನಿದೆ? ಜನ್ಮ ಬೇರೆಯವ್ರು ನೀಡಿದ್ದಾರೆ, ಹೆಸರು ಬೇರೆಯವರು ಇಟ್ಟಿದ್ದಾರೆ, ಶಿಕ್ಷಣ ಬೇರೆಯವರು ಕಲಿಸಿದ್ದಾರೆ, ಕೆಲಸವು ಬೇರೆಯವರು ಕೊಡ್ತಾರೆ, ನಾಳೆ ಸ್ಮಶಾನಕ್ಕೆ ಬೇರೆಯವರೇ ಹೊತ್ಕೊಂಡು ಹೋಗ್ತಾರೆ. ಹಾಗಾದ್ರೆ ವ್ಯರ್ಥ ಅಹಂಕಾರ ಯಾಕೆ? ಯಾವಾಗಲೂ ಒಳ್ಳೆಯ ಕರ್ಮದ ಬಗ್ಗೆ ಯೋಚಿಸಬೇಕಲ್ವೇ? ಕೊಟ್ಟಿರೋ ಮಾತನ್ನ ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರೋದಿಲ್ಲ. ಬದುಕಿಗೊಂದು ಬಂಗಾರದ ಮಾತು. ನೋವು ಕೊಟ್ಟವರಿಗೂ ನಗೆ ಬೀರಿ ಬಿಡು, ನಾನಿರೋದೇ ಹೀಗೆ ಎಂದು. ಅವರಿಗೂ ಅನಿಸಲಿ ನಾನು ಯಾಕೆ ಹೀಗೆ ಎಂದು. ಈ ಜಗತ್ತಿನಲ್ಲಿ ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿ ಆಗಿರುವುದೇ ಒಳ್ಳೆಯದು. ನಾವು ಎಲ್ಲರ ಖುಷಿಯನ್ನ ಬಯಸಬೇಕು, ಆದರೆ ನಮ್ಮ ಖುಷಿಗೆ ನಾವೇ ಶ್ರಮಿಸಿ ಖುಷಿ ಪಡಬೇಕು. ಹೇ ಪರಮಾತ್ಮ, ಸತ್ತಾಗ ಸಿಗುವಷ್ಟು ಪ್ರೀತಿ, ಗೌರವ, ಕರುಣೆ ಬದುಕಿದ್ದಾಗ ಯಾಕೆ ಸಿಗೋದಿಲ್ಲ? ನೀರು ಬೆಂಕಿಯಿಂದ ಬಿಸಿಯಾಗ್ತದೆ, ಆದರೂ ಕೂಡ ನೀರು ಬೆಂಕಿಯನ್ನ ಆರಿಸೋ ಗುಣವನ್ನ ಬಿಟ್ಕೊಡೋದಿಲ್ಲ. ಹಾಗೆ ನಾವು ಎಂಥವರ ಜೊತೆ ಸೇರಿದ್ರೂ ಕೂಡ ನಮ್ಮತನವನ್ನ ಬಿಟ್ಟುಕೊಡ್ಬಾರ್ದು. ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲು ಕೊನೆಯಲ್ಲ. ಇವೆರಡನ್ನ ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು. ನೋವನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರೋದಿಲ್ಲ. ಕೆಲವೊಮ್ಮೆ ಅದು ನಗುವಿನ ಹಿಂದೆ ಮರೆಯಾಗಿರ್ತದೆ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸೋದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಬೇಕು. ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು. ಹಣವಿಲ್ಲದಾಗ ಹೆಂಡತಿಯ ವರ್ತನೆ, ಕಷ್ಟ ಕಾಲದಲ್ಲಿ ಮಿತ್ರನ ಅವಶ್ಯಕತೆಯ ಸಂದರ್ಭದಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ ಬಂಧುಗಳ ವರ್ತನೆ, ತನ್ನ ಕೆಲಸವನ್ನು ಸೇವಕರಿಗೆ ಒಪ್ಪಿಸಿದಾಗ, ಇಂತಹ ಸಂದರ್ಭಗಳಲ್ಲಿ ಈ ವ್ಯಕ್ತಿಗಳು ತಮ್ಮ ನಿಜವಾದ ರೂಪವನ್ನು ತೋರಿಸ್ತಾರೆ. ಸಂತೋಷವೆಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ.
ದೀಪಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇಷ್ಟೇ. ದೀಪವು ಇತರರ ಬೆಳಕಿಗಾಗಿ ತಾನು ಉರಿಯುತ್ತದೆ, ಆದರೆ ಮನುಷ್ಯನು ಇತರರ ಯಶಸ್ಸನ್ನು ನೋಡಿ ತಾನು ಉರಿಯುತ್ತಾನೆ. ದೀಪದ ಬೆಳಕು ಸಾರ್ಥಕತೆಯಲ್ಲಿ ಕೊನೆಗೊಳ್ಳುತ್ತದೆ, ಆದರೆ ಮನುಷ್ಯನು ಸ್ವಾರ್ಥತೆಯಲ್ಲಿ ಕೊನೆಗೊಳ್ಳುತ್ತಾನೆ. ಸಂತೋಷ, ನಂಬಿಕೆ ಎನ್ನುವುದು ಮಾರಾಟಕ್ಕೆ ದೊರಕುವುದಲ್ಲ. ಸಂತೋಷವನ್ನ ಮನುಷ್ಯರ ಬಳಿ ಹಂಚಿಕೊಳ್ಬೇಕು, ನಂಬಿಕೆಯನ್ನ ಮನಸ್ಸಿನಿಂದ ಹಂಚಿಕೊಳ್ಬೇಕು. ನಿಲ್ಲಲು ಕಲಿಸಿದ ನಮ್ಮ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಉಪಚಾರವು ಒಮ್ಮೆ ಅಪಚಾರ ಕೇಳಿತು, ಮುಂದೆಂದಿಗೂ ನನ್ನನ್ನು ಅಪಚಾರ ಮಾಡದಿರು ಎಂದು. ಆಗ ಅಪಚಾರವು ಉಪಚಾರ ಕೇಳಿತು, ನಿನ್ನ ಉಪಚಾರ ಕಡಿಮೆಯಾದ ದಿನವೇ ಆ ದಿನ ನನ್ನ ಕೆಲಸ ಮಾಡುವೆ ಎಂದು. ಯಾರು ಯಾವಾಗ ಬೇಕಾದರೂ ಬದಲಾಗ್ಬೋದು. ನಿರೀಕ್ಷೆಯ ಬದುಕು ನಿರಾಶೆಗೊಳಿಸ್ತದೆ. ಯಾರಿಂದಲೂ ಯಾವ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಅವರು ನಮ್ಮೊಟ್ಟಿಗಿರುವಷ್ಟು ದಿನ ನಾವು ಅವರೊಟ್ಟಿಗೆ ನಗುತ್ತಾ ಬಾಳುವುದೇ ನಿಜ ಜೀವನ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಕುಳಿತುಕೊಳ್ಳಿ, ಯಾಕಂದ್ರೆ ಅವರ ಬಳಿ ಅಹಂಕಾರವಿರೋದಿಲ್ಲ, ಅನುಭವವಿರುತ್ತೆ. ಯಾರಿಗೂ ಯಾವತ್ತೂ ಸರಳವಾಗಿ ಸಿಗಬಾರ್ದು ಕಣ್ರಿ. ಜನ ಮೌಲ್ಯ ಮರೆತು ಬಿಡ್ತಾರೆ. ಅವರವರ ಪಾಪ ಕರ್ಮಗಳ ಜೋಳಿಗೆ ಅವರವರ ಕೈಯಲ್ಲಿ, ಅವರವರು ಮಾಡಿದ ಪುಣ್ಯದ ಫಲಗಳು ಸದಾ ಜನರ ಬಾಯಲ್ಲಿ. ದುಡಿಮೆ ಎಂಬ ದೇವರು ಕೈ ಹಿಡಿದ್ರೆ ಯಾವುದಕ್ಕೂ ಕಡಿಮೆ ಆಗುತ್ತೋ. ಇಲ್ಲಿ ಯಾರು ಕೆಟ್ಟವರಿಲ್ಲ, ಹಾಗೆ ಯಾರು ಒಳ್ಳೆಯವರಿಲ್ಲ. ಎಲ್ಲ ಸಮಯದ ಅಡಿಯಾಳುಗಳು, ಗಾಳಿ ಬಂದ ದಿಕ್ಕಿಗೆ ಸಾಗುವರು. ತನ್ನನ್ನು ಗೆಲ್ಲುವುದು ಇತರರನ್ನ ಗೆಲ್ಲುವುದಕ್ಕಿಂತ ದೊಡ್ಡ ಕೆಲಸ. ಮನಶಾಂತಿ ಇದ್ದಾಗಲಷ್ಟೇ ಮನೆಯಲ್ಲಿ ಶಾಂತಿ ನೆಲೆಸಲು ಸಾಧ್ಯ. ಮನೆಯವರು ಶಾಂತಿಯಾಗಿದ್ರಷ್ಟೇ ಮನಸ್ಸು ನಿರ್ಮಲವಾಗಿರಲು ಸಾಧ್ಯ. ಒಂಟಿ ಪಯಣ ಎಷ್ಟು ಭಯಪಡಿಸುತ್ತೋ ಅಷ್ಟೇ ಧೈರ್ಯವನ್ನು ಕೊಡುತ್ತೆ. ನಗ್ತನೇ ಉರ್ಸ್ಬೇಕು ಕೆಲವು ಜನಗಳನ್ನ, ಯಾಕಂದ್ರೆ ಅವರು ಭ್ರಮೆಯಲ್ಲಿರ್ತಾರೆ, ಅವ್ರು ಬಿಟ್ರೆ ನಮಗೆ ಬೇರೆ ಜೀವನನೇ ಇಲ್ಲ ಅಂತ. ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನ ಮರಳು ಮಾಡೋದ್ಕಿಂತ ನಿಯತ್ತಾಗಿ 3 ದಿನ ಬಾಳೋದುತ್ತಮ. ಕಷ್ಟಪಟ್ಟು ಬೆಳೆಸಿದ ತಂದೆ ತಾಯಿನ, ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ ಸ್ನೇಹಿತರನ್ನ ಯಾವತ್ತೂ ಮರಿಬಾರದು. ಮನಸ್ಸು ಕೆಲವರನ್ನ ತುಂಬಾ ನೆನಪಿಸ್ತದೆ, ಇನ್ನು ಕೆಲವರನ್ನ ಮರೆಯುತ್ತದೆ. ಯಾಕಂದ್ರೆ ಮನಸ್ಸು ಎಲ್ಲರನ್ನ ಇಷ್ಟಪಡಲ್ಲ, ಇಷ್ಟಪಟ್ಟವರನ್ನ ಮರೆಯಲ್ಲ. ಕೆಟ್ಟತನ ಎಷ್ಟು ಕೆಟ್ಟದು, ಅತೀ ಒಳ್ಳೆತನ ಅದಕ್ಕಿಂತ ಕೆಟ್ಟದು. ಒಳ್ಳೆತನ ಯಾರಿಗೂ ಇಷ್ಟ ಆಗಲ್ಲ, ಹಾಗೆ ಒಳ್ಳೆಯ ಮನಸ್ಸು ಕೂಡ ಯಾರಿಗೂ ಅರ್ಥ ಆಗಲ್ಲ. ದೇವರ ಮುಂದಿನ ದೀಪ ಯಾವಾಗಲೂ ಬೆಳಗುವ ಹಾಗೆ ನಿಮ್ಮ ಜೀವನದಲ್ಲಿನ ಸಂತೋಷದ ದೀಪ ಯಾವಾಗಲೂ ಬೆಳಗುತ್ತಿರಲಿ. ಅಂದವಾದ ವಸ್ತು ಹುಡುಕೋದು ಸುಲಭ, ಆದ್ರೆ ಅಂದವಾದ ಮನಸ್ಸು ಹುಡುಕೋದು ಕಷ್ಟ. ಮಳೆ ಬಂದರೆ ಮರದಡಿಯಲ್ಲಿ ನಿಲ್ಬೇಡ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ, ಸುಖ ಬಂದರೆ ನೀ ನಂಬಿದ ದೇವರನ್ನ ಮರಿಬೇಡ. ಮನಸ್ಸು ಕೊಟ್ಟವರು ಕನಸಲ್ಲೂ ಒಂದಾಗ್ತಾರೆ, ಹೃದಯ ಗೆದ್ದವರು ನೋವಲ್ಲೂ ನೆನಪಾಗ್ತಾರೆ. ಆದ್ರೆ ಮನಸ್ಸು ಹೃದಯ ಎರಡನ್ನು ಗೆದ್ದವರು ಯಾರು ಮರೆಯಲಾಗದ ವ್ಯಕ್ತಿ ಆಗ್ತಾರೆ. ಸಮಯ ಎಲ್ಲರನ್ನೂ ಬದಲಾಯಿಸುತ್ತೆ, ಆದರೆ ನೆನಪುಗಳು ಯಾವತ್ತೂ ಬದಲಾಗಲ್ಲ. ಆಕಳು ತನ್ನ ಹಾಲನ್ನ ತಾನು ಕುಡಿಯೋದಿಲ್ಲ, ಮರ ತನ್ನ ನೆರಳನ್ನು ತಾನು ಅನುಭವಿಸೋದಿಲ್ಲ. ಜೀವನವೆಂದರೆ ನಮಗಾಗಿ ಬದುಕೋದಲ್ಲ, ಬೇರೆಯವರಿಗಾಗಿಯೂ ಬದುಕಬೇಕು. ಅದುವೇ ಜೀವನ. ಜೀವನದಲ್ಲಿ ನೋವೇ ಇಲ್ಲದ ಮನಸ್ಸಿಲ್ಲ, ನಗುವಿಲ್ಲದ ಮುಖವಿಲ್ಲ. ನಗುಮುಖದ ಹಿಂದೆ ನೋವೆಂಬ ಮನಸ್ಸು ಇದ್ದೇ ಇರುತ್ತೆ. ಏನೇ ಆದರೂ ನಗುತ್ತಾ ಇರಬೇಕು. ಪ್ರೀತಿ ಅಂದರೆ ನಮ್ಮ ಸಂತೋಷಕ್ಕಿಂತ ನಾವು ಹೆಚ್ಚು ಇಷ್ಟಪಟ್ಟವರು ಸಂತೋಷವಾಗಿರಬೇಕು ಎಂದು ಬಯಸೋದು. ಹಡಗಿನಲ್ಲಿ ಹಚ್ಚಿದ ದೀಪ, ಕುಡುಕನಿಗೆ ಹೇಳಿದ ಬುದ್ಧಿ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಏಡಿಗೆ ತಲೆ ಇಲ್ಲ, ಮೀನಿಗೆ ಜೀರ್ಣಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ಬೆಕ್ಕಿಗೆ ಭಾವನೆ ಇಲ್ಲ. ಮನುಷ್ಯನಿಗೆ ಇವೆಲ್ಲವೂ ಇದೆ, ಆದ್ರೇನು ಪ್ರಯೋಜನ? ಮುಖ್ಯವಾಗಿ ನಿಯತ್ತೇ ಇಲ್ಲ. ಮಾತು ಕೊಡೋದು ಮುಖ್ಯ ಅಲ್ಲ, ಎಂಥ ಪರಿಸ್ಥಿತಿ ಬಂದರೂ ಆ ಮಾತನ್ನ ಉಳಿಸ್ಕೊಳ್ಳೋದು ಮುಖ್ಯ. ಕಷ್ಟ ಕೊಡಬೇಡ ಅಂತ ನಾನು ಕೇಳೋದಿಲ್ಲ, ಬರೋ ಕಷ್ಟವನ್ನ ಎದುರಿಸುವ ಶಕ್ತಿ ಕೊಡು ಸಾಕು ದೇವ್ರೆ. ಕರ್ಮ ಹೇಳ್ತದೆ, ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನವರಿಗೆ ಬೇಕಾಗಿದೆಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. ಪ್ರಶ್ನಿಸುವ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತದೆ. ಇದೇ ಬದುಕಿನ ಕಠೋರ ಸತ್ಯ. ಉಗುರು ಬೆಳೆದ ಸಂದರ್ಭದಲ್ಲಿ ಅದನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನಲ್ಲ. ಅದೇ ರೀತಿ ಮನಸ್ತಾಪದ ಪ್ರಸಂಗ ಎದುರಾದಾಗ ಅಹಂಕಾರವನ್ನ ಮುರಿಯಬೇಕೇ ಹೊರತು ಮಿತ್ರತ್ವವನ್ನಲ್ಲ. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ನೋಡುವವರ ದೃಷ್ಟಿ ಸರಿ ಇಲ್ಲದಿದ್ರೆ ನೀವು ಮಾಡಿದ್ದೆಲ್ಲ ತಪ್ಪೆ. ನೋವು ಕೊಟ್ಟವರಿಗೆ ನಸುನಕ್ಕು ಹೇಳಿ ಬಾ, ನಾನೇನ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನನ್ನ ಬಿಡುವುದಿಲ್ಲ ಎಂದು.